ಬಾಲಗಂಗಾಧರನಾಥ ಸ್ವಾಮೀಜಿಯನ್ನು ನೆನಪಿಸಿಕೊಂಡು, ಕಾರಣ ಇವತ್ತು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನನ್ನ ಮತ್ತು ಅವರ ನಡುವೆ ಇದ್ದಂತಹ ಬಾಂಧವ್ಯ ಮತ್ತು ಸಂಪರ್ಕ ವಯಸ್ಸನ್ನು ಮೀರಿದ್ದು, ಉಳಿದೆಲ್ಲವನ್ನ ಮೀರಿದ್ದಾಗಿ ಇದ್ದಿದ್ದು. ನಾನು ಅವರ ಜೊತೆ ಕಳೆದಿರಬಹುದಾದ ನೂರಾರು ಗಂಟೆಗಳ ಕಾಲಗಳು ಚರ್ಚಿಸಲು ಸಾಧ್ಯವೇ ಇಲ್ಲ. ಸ್ವಾಮೀಜಿಗಳು ಸನ್ಯಾಸಿಗಳ ಜೊತೆ ಚರ್ಚಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಇರುವಂತಹ ವಿಷಯಗಳನ್ನು ಕುರಿತು ನಾವಿಬ್ಬರು ಮಾತಾಡಿದ್ದು. ಎಲ್ಲದಕ್ಕೂ ನನಗಿವತ್ತು ಇಲ್ಲಿಗೆ ಬಂದಾಗ ಅದೆಲ್ಲ ವಾಪಸ್ ನನ್ನ ಕಣ್ಮುಂದೆ ಬರ್ತಾ ಇದೆ. ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ನಮಸ್ಕರಿಸಿ, ವೇದಿಕೆಯಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳಾಗಿರುವ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ನನ್ನ ನಮಸ್ಕಾರಗಳಿದ್ದೀವಿ. ವೇದಿಕೆಯ ಮೇಲೆ ನಾಲ್ವರು ಮತ್ತೆ ನನ್ನ ಮಿತ್ರರಾಗಿರುವಂತಹ ಅಶ್ವಥ್ ನಾರಾಯಣ ಮತ್ತು ಇನ್ನಿತರ ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲಿರುವ ನಾಲ್ವರು ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿ ನಾವೇನು ಮಾಡೇ ಇಲ್ಲವೇನೋ ಅನ್ನೋ ತರ ತಂಪಾಗಿ ಕೊಟ್ಟಿದ್ದಾರೆ. ಸಾಧಕರ ಜೀವನಗಳು ಯಾವಾಗಲೂ ಹಾಗೆ ಇರುತ್ತೆ. ಅವರು ನಾವೇನು ಮಾಡಿದ್ದೀವಿ ಅನ್ನೋದನ್ನ ಪ್ರಪಂಚಕ್ಕೆಲ್ಲ ತುತ್ತೂರಿ ಉತ್ತಿರಲ್ಲ. ಸಮಾಜ ಏನನ್ನ ಮಾಡಿದೆ ಅನ್ನೋದನ್ನ ಗುರುತಿಸಿದಾಗ ಆ ಮರ್ಯಾದೆ ಸಿಗುವುದು ಅವರಿಗಲ್ಲ, ಸಮಾಜ ಅವ್ರಿಗಲ್ಲ. ನೀವು ಈ ಗೌರವವನ್ನು ಕೊಡ್ತೀರಿ ಎಂದುಬಿಟ್ಟು ಅವರ ಸಾಧನೆ ಮಾಡಿರಲ್ಲ. ನಾನು ಸಾಧನೆಯನ್ನ ಮಾಡಬೇಕು, ನಾನು ನನ್ನ ಕ್ಷೇತ್ರದಲ್ಲಿ ಉನ್ನತವಾದದ್ದನ್ನ ಸಾಧಿಸಬೇಕು ಅಂತ ಅವ್ರು ಮಾಡಿರ್ತಾರೆ. ನಂತರ ಬರುವ ನಿಮ್ಮ ಗೌರವಗಳು ಅವರಿಗೆ ಮಾಡ್ತಾ ಇದ್ದೀವಿ ಅಂತ ನಾನು ಸಮಾಜ ಅಂದ್ಕೊಂಡ್ರೆ ರಾಂಗ್. ಅದು ಆಕ್ಚುಲಿ ಸಮಾಜಗಳು ಸೂಕ್ಷ್ಮತೆಯನ್ನು ತೋರಿಸುವುದಕ್ಕೆ ತಾವು ತಮಗೆ ಮಾಡಿಕೊಳ್ಳೋ ಗೌರವಗಳಿವೆ, ಮನುಷ್ಯ ನಮಗೆ ಮಾಡೋದಕ್ಕಲ್ಲ. ನಾಲ್ವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ. ನೀವು 4 ಜನಕ್ಕೆ, ಆ್ಯಂಡ್ ಯು ಆಲ್ ಡಿಸರ್ವ್ ಇಟ್ ವಿತ್ ಸಚ್ ಅನ್ಬಿಲೀವಬಲ್ ಅಚೀವ್ಮೆಂಟ್. ಕೆಲವೊಮ್ಮೆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪ್ರಶಸ್ತಿಗಳಿಗೆಂದೇ ಅರ್ಜಿಗಳನ್ನು ಹಾಕಿಕೊಂಡು 10 ಮನೆಗಳ ಬಾಗಿಲುಗಳನ್ನು ಸುತ್ತುವಂತಹ ಪರಿಸ್ಥಿತಿಯೂ ಇರುತ್ತೆ. ಕೆಲವೊಮ್ಮೆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಸಾರ್ಥಕ ಸೇವೆಯನ್ನು ಪಡೆದಿರುವವರು ಪ್ರಶಸ್ತಿಯನ್ನು ಪಡೆಯುವಾಗ ಆ ಜಾಗದಲ್ಲಿ ನಾನು ನೀವು ಸಾಕ್ಷಿಗಳಾಗೋದು ಆ ಪ್ರಶಸ್ತಿಗಿಂತ ದೊಡ್ಡದು. ಯಾಕೆ ಎಂದರೆ ಆಗ ನಾನು ಮಾಡಿರುವ ಸಾಧನೆ ಎಷ್ಟು ಎಂಬುದನ್ನು ಅಳತೆ ಮಾಡ್ಕೊಳ್ಳೋಕೆ ಒಂದು ಜಾಗ ಸಿಕ್ಕತ್ತೆ. ಇಲ್ಲಿದ್ರೆ ನಾನು ಮಾಡಿದ್ದೆ ಬಹಳ ದೊಡ್ಡದು ಅನ್ನೋ ಭ್ರಮೆ, ಅಹಂಕಾರ, ದಿಮಾಕು ಎಲ್ಲ ನಮ್ಮಲ್ಲಿರುತ್ತೆ. ಇನ್ನೊಬ್ಬರ ಸಾಧನೆಯನ್ನು ಕುರಿತುಕೊಂಡು ಶಾಂತವಾಗಿ ಕೇಳಿದಾಗ ನಾನೆಷ್ಟು ಕಡಿಮೆ ಮಾಡಿದ್ದೀನಿ ಎನ್ನುವ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತವರು 4 ಪ್ರಶಸ್ತಿಯನ್ನು ಪಡೆದಿದ್ದರು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಿಮಗೆ ಸಿಗಬೇಕು, ಯಾಕಂದರೆ ನೀವು ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾಲದಲ್ಲಿ ಕಾರ್ಯಕ್ರಮಗಳಲ್ಲಿ ಕೂತ್ಕೊಳ್ಳೋದೇ ಕಷ್ಟ ಇರೋ ಸಂದರ್ಭದಲ್ಲಿ ಇಷ್ಟು ಪೇಷಂಟ್ ಆಗಿ ಕೂತಿದ್ದೀರಲ್ಲ ನೀವು, ಅದೇನನ್ನ ತೋರಿಸತ್ತೆ ಅಂದರೆ ಅವರು ಮಾಡಿರುವ ಆ ಜಾನಪದ ಕಲೆಗೆ ಮಾಡಿರುವಂತಹ ಸೇವೆ. ಇಲ್ಲಿ ಸೇರಿರೋರು ಮಠದ ಮೇಲೆ ಅಭಿಮಾನ, ಗೌರವ ಎಲ್ಲದರ ಜೊತೆಗೆ ಬಂದಿರುವವರು ಇದ್ದೀವಿ. ಬಹಳ ಸಿಂಪಲ್ ಆಗಿ ಜನಪದ ಕಲೆಯನ್ನ ಪ್ರೀತಿಸುವ ಜನರು ಇದ್ದಾರೆ. ಅವರು ಸ್ವಲ್ಪ ಹಿಂದಿದ್ದಾರೆ, ನಾವು ಸ್ವಲ್ಪ ಕೆಲವರು ಮುಂದಿದ್ದೀವಿ ಅಷ್ಟೇ, ಇನ್ನೇನು ವ್ಯತ್ಯಾಸ. ಈ ಜನಪದ ಕಲೆಯ ರಾಯಭಾರಿಗಳಾಗಿ ಹಿಂದೆ ಕೊಡ್ತಿರೋ ನಿಮ್ಮೆಲ್ಲರಿಗೂ ನಾವು ಎಷ್ಟು ನಮಸ್ಕಾರ ಹೇಳೋದು ಸಾಲದು. ನಮ್ಮ ಸಂಸ್ಕೃತಿ ಕಲೆಯನ್ನು ಉಳಿಸಿರೋ ಪ್ರೀತಿ. ಆದಿಚುಂಚನಗಿರಿ ಮಹಾಸಂಸ್ಥಾನ ಚುಂಚಶ್ರೀ ಪ್ರಶಸ್ತಿಯನ್ನು ದೀರ್ಘಕಾಲದಿಂದ ಪಡ್ಕೊಂಡು ಬಂದಿದೆ.
ನನಗೆ ಈ ಕಾರ್ಯಕ್ರಮಕ್ಕೆ ಬರಬಹುದಾದ ಅವಕಾಶ ದೀರ್ಘಕಾಲದಿಂದಲೂ ಇತ್ತು. ಆದರೆ ಇವತ್ತು ಅದು ಸಾಧ್ಯವಾಗಿದ್ದು ನನ್ನ ಪುಣ್ಯ. ಮತ್ತು ಈ ದಿನ ಇನ್ನು 3 ದಿನಗಳ ಕಾಲ ಏನು ಜಾನಪದ ಕಾರ್ಯಕ್ರಮಗಳಿರುತ್ತವೆ ಅದನ್ನು ನೋಡಲಿಕ್ಕೆ ಸಾಧ್ಯವಾಗಿದ್ದು ನನಗೆ ಬಹಳ ಸಂತೋಷ. ನಾನು ತುಂಬ ಮಾತಾಡಬಾರ್ದು, ಮಾತಾಡಬಾರ್ದಲ್ಲ. ನಾನು ತುಂಬ ಮಾತಾಡ್ಬಿಟ್ರೆ ಅಪಾಯ ಇದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊತೀನಿ. ನಾನು ಇನ್ನೇನು ಕೇಳ್ಕೊಳ್ಳಲ್ಲ, ಇವತ್ತು ಹೆಚ್ಚಿನ ಮಾತನಾಡಿ ಹೋಗಲ್ಲ. ಆ 4 ಸಾಧಕರಿಗೆ ನಿಮ್ಮ ಕೈಯಲ್ಲಿರುವಷ್ಟು ಶಕ್ತಿಯಲ್ಲಿ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಇದು ನಮಗೆ ನಾವು ಮಾಡಿಕೊಂಡ ಗೌರವ ಅನ್ನೋ ಭಾವನೆಯೊಂದಿಗೆ ನಿರ್ಗಮಿಸ್ತೀನಿ. ಪೂಜ್ಯ ಸ್ವಾಮೀಜಿಗಳು ನನಗೆ ಅನುಮತಿಯನ್ನು ದಯಪಾಲಿಸ್ತಾರೆ ಅಂದ್ಕೊಂಡಿದ್ದೀನಿ. ಅವರ ಅನುಮತಿಯನ್ನು ಆಗ್ರಹಪೂರ್ವಕವಾಗಿ ಪಡೆದುಕೊಂಡು ತೆರಳುತ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.